Good morning. I am Vikas. I am studying Diploma in Fire and Industrial Safety Management at Karavadi Institute of Fire and Safety, Udupi, and Authorized Training Center BSS here. I am applying World Skill Council Career Development Certification as an HSC officer. ನಾನಿವತ್ತು ಪಿ ಪಿ ಬಗ್ಗೆ ಹೇಳ್ತಿದ್ದೀನಿ. ಪಿ ಪಿ ಅಂದರೆ ನಾವೀಗ ಮೇಯ್ನ್ ಆಗಿ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡುವಾಗ ಬೇಕಾಗುವಂಥ ವಸ್ತು ಇರ್ತದೆ. ಅಂದರೆ ಈಗ ನಾವು ವೆಬ್ಸೈಟಲ್ಲಿ ಕೆಲಸ ಮಾಡುವಾಗ ತುಂಬ ಹೆಜಾರ್ಡ್ಸ್ ಇರ್ತದೆ. ಅಂದರೆ ಈಗ ಮೇಲಿಂದ ಬಿಡುವಂಥ ವಸ್ತು ಇರ್ಬೋದು, ಸೈಡಲ್ಲಿ ನಮಗೆ ಹೆಡ್ ಪ್ರೊಟೆಕ್ಷನ್ ಮತ್ತು ಮಾಸ್ಕ್ ಇರ್ಬೋದು ಯೂಸ್ ಮಾಡಲಿಕ್ಕೆ, ಮತ್ತು ಗಾಗಲ್ಸ್ ಇರ್ಬೋದು ಸೇಫ್ಟಿ, ಇವೆಲ್ಲ ಇರ್ತದೆ. ಈಗ ಮಧ್ಯೆ ಹೇಳ್ತಿದ್ದೇನೆ, ಇದು ಹೆಲ್ಮೆಟಲ್ಲಿ ಇದು ನಾವು ವರ್ಕರ್ಸ್ ಯೂಸ್ ಮಾಡೋಂಥ ಹೆಲ್ಮೆಟ್. ನೆಕ್ಸ್ಟ್ ಇದು ಸೂಪರ್ವೈಸರ್ ಯೂಸ್ ಮಾಡೋಂಥ ಹೆಲ್ಮೆಟ್. ನೆಕ್ಸ್ಟ್ ಇದು ನಾವು ಆಫೀಸ್ ಇದು ಸೇಫ್ಟಿ ವರ್ಕಿಂಗ್ ಸೈಡಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಸ್ಟಿಪ್ಸ್ ಥರ ಇರ್ತದೆ, ಇದು ಹೀಗೆ ಯೂಸ್ ಮಾಡೋದು, ಈಗ ಹಾಕಬೇಕು. ಮತ್ತು ಇದರಲ್ಲಿ ಒಂದು ಟೈಟ್ ಮಾಡಲಿಕ್ಕೆ ಮತ್ತು ಅಡ್ಜಸ್ಟ್ಮೆಂಟ್ ಒಂಥರ ಬೆಲ್ಟ್ ಥರ ಇರ್ತದೆ. ಇದು ಹಾಕಿ ಇಷ್ಟು ಟೈಟ್ ಮತ್ತು ಇಷ್ಟು ಮಾಡ್ಬೋದು. ನೆಕ್ಸ್ಟ್ ಇದು ಏರ್ ಕಾರ್ಟೇಜ್ ಮಾಸ್ಕ್ ಥರ. ಅಂದರೆ ಇದು ನಾವೀಗ ಇದನ್ನು 150 ಅವರ್ ಯೂಸ್ ಮಾಡಿದ ಮೇಲೆ ಇದು ಬ್ಲ್ಯಾಕ್ ಆಗ್ತದೆ. ಬ್ಲ್ಯಾಕ್ ಆದಮೇಲೆ ಇದು ನಾವು ಹೀಗೆ ತೆಗೆದು ಇದನ್ನು ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿ ಬೇರೆ ವಸ್ತು ಆಗ್ಬೋದು. ನೆಕ್ಸ್ಟ್ ಬರುವಂಥದ್ದು ಗಾಗಲ್ಸ್. ಅಂದರೆ ಇದು ನಾವು ಈಗ ನಾರ್ಮಲಿ ಯೂಸ್ ಮಾಡುವಂಥ ಗಾಗಲ್ಸ್. ಅಂದರೆ ಈಗ ನಾವು ಕೆಲಸ ಮಾಡುವಾಗ ವೆಲ್ಡಿಂಗ್ದು ಇದ್ರೆ ಸ್ಪಾರ್ಕ್ ಬರ್ಬೋದು, ಮತ್ತು ಜಸ್ಟ್ ಈ ಥರ ಐಟಮ್ ಎಲ್ಲ ಬರುವಾಗ ಹೀಗೆ ಹಾಕ್ಬೋದು. ಮತ್ತು ನೆಕ್ಸ್ಟ್ ಬರುವಂಥದ್ದು ಇದು ಅಂದರೆ ನಾವೀಗ ವೆಬ್ಸೈಟಲ್ಲಿ ಕೆಲಸ ಮಾಡುವಾಗ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಅಂದರೆ ಈಗ ಒಬ್ಬರು ಈಗ ನಾರ್ಮಲ್ ಇಲ್ಲ ಅಂದರೆ ಕೆಲವರು ಪವರ್ ಗ್ಲಾಸ್ ಯೂಸ್ ಮಾಡ್ತಾರೆ. ಪವರ್ ಗ್ಲಾಸ್ ಯೂಸ್ ಮಾಡುವವರಿಗೆ ಅದನ್ನು ಇದ್ರ ಮೇಲೆ ಹಾಕ್ಬೋದು ಅಂದರೆ ಇದು ಪ್ರೊಟೆಕ್ಷನ್ ಆಗಿರ್ತದೆ, ಇದ್ರ ಮೇಲೆ ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಇದು ಏರ್ ಮುಖ ಅಂತ. ಇದೊಂಥರ ಸ್ಟಿಪ್ ಥರ ಇರ್ತದೆ. ಇದನ್ನು ಜಸ್ಟ್ ನಾವೀಗ ಫುಲ್ ಮಾಡಿ ಹೀಗೆ ಕಿವಿಯಲ್ಲಿ ಇಟ್ಟು ಒಂದು 30 ಸೆಕೆಂಡ್ಗಳ ತನಕ ವೆಯ್ಟ್ ಮಾಡಬೇಕು. ಹಾಗೆ ಇನ್ನೊಂದು ಏರ್ ಮಾಪ್ ಬರ್ತದೆ, ಇದು ಅದೇ ಥರ ಸೇಮ್. ಇದೆರಡು ಟೈಪ್ ನಾವು ಯೂಸ್ ಮಾಡೋದು ಕಿವಿಗೆ. ನೆಕ್ಸ್ಟ್ ಬರುವಂಥದ್ದು ಇದು ನಾವು ವೆಲ್ಡಿಂಗ್ ಮಾಡೋ ಸಮಯದಲ್ಲಿ ಯೂಸ್ ಮಾಡುವಂಥದ್ದು. ಅಂದರೆ ಇದು ಅಂದರೆ ಫಿಲ್ಟರ್ ಅಪ್ಲೈ ಆಗಿರ್ತದೆ ಇದಕ್ಕೆ 3M. ಇದಂದರೆ ಎರಡು ಟೈಪ್ ಬೆಲ್ಟ್ ಬರ್ತದೆ, ಹೀಗೆ ಯೂಸ್ ಮಾಡ್ಬೋದು ವೆಲ್ಡಿಂಗ್ ಮಾಡುವಾಗ. ನೆಕ್ಸ್ಟ್ ಇದು ಇವೆರಡು N95 ಅಂದರೆ ಇವೆಲ್ಲ ನಾರ್ಮಲ್ ಮಾಸ್ಕ್. ಅಂದರೆ ನಾರ್ಮಲ್ ಅಂದರೆ ನಾವು ವೆಲ್ಡಿಂಗ್ ಮಾಡುವಾಗ ಇರ್ಬೋದು, ಹೀಗೆ ಜಸ್ಟ್ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಈಗ ನಾವು ನಾರ್ಮಲಿ ಯೂಸ್ ಮಾಡುವಂಥದ್ದು ಗ್ಲೌಸ್. ಅಂದರೆ ಇದು ನಾವು ಕಾಂಕ್ರೀಟ್ ಐಟಮ್ ಎಲ್ಲ ಇದು ಮಾಡಲಿಕ್ಕೆ, ಮತ್ತು ಜಸ್ಟ್ ಪಾರ್ಟಿಕಲ್ ಅಂದರೆ ಯಾವುದೊಂದು ಪಾರ್ಟಿಕಲ್ ಇರ್ತದೆ, ಇದೊಂಥರ ಒಳ್ಳೆ ಇದು ರಬ್ಬರ್ ಲೆದರ್ ಆಗಿರ್ತದೆ. ಇದು ಒಳ್ಳೆ ಎತ್ತಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ಇದು ಅಂದರೆ ನಮ್ಮತ್ರ ಗ್ರಿಪ್ ಇರ್ತದೆ ಕೈಗೆ, ಗೊತ್ತಾಗೋಲ್ಲ. ನೆಕ್ಸ್ಟ್ ಅಂದರೆ ಇದು ಎತ್ತಲಿಗೆ ಒಳ್ಳೆ ಗ್ರಿಪ್ ಇರ್ತದೆ. ನೆಕ್ಸ್ಟ್ ಬರುವಂಥದ್ದು ಇದು ವೆಲ್ಡಿಂಗ್ ಯೂಸ್ ಮಾಡುವಾಗ ಇರುವಂಥ ಗ್ಲೌಸ್. ಅಂದರೆ ಇದು ನಾವು ಈಗ ವೆಲ್ಡಿಂಗ್ ಮಾಡುವಾಗ ಸರಿಯಾಗಿ ಹಾಕಬೇಕು. ವೆಲ್ಡಿಂಗ್ ಮಾಡುವಾಗ ಅಂದರೆ ಇದು ನಮಗೆ ಕೈಗೆಲ್ಲ ಸ್ಪಾರ್ಕ್ ತಾಗೋದಿಲ್ಲ, ಅಂದರೆ ಒಳ್ಳೆ ಹೆಲ್ಪ್ ಮಾಡ್ತದೆ. ಕೈ ಸ್ಪಾರ್ಕ್ ಆಗೋದಿಲ್ಲ, ಮತ್ತು ಮೆಟಲ್ಗೆಲ್ಲ ಹಿಡಿಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಒಳ್ಳೆ. ಈಗ ನೆಕ್ಸ್ಟ್ ನಾನು ತೋರಿಸ್ತಿದ್ದೀನಿ, ಇದು ಬೆಸ್ಟ್ ಸೇಫ್ಟಿ ವೆಸ್ಟ್ ಅಂತ. ಅಂದರೆ ಇದು ನೋಡ್ಬೋದು, ನೀವು ನೋಡಿರ್ತೀರ ಆಲ್ಮೋಸ್ಟ್. ಅಂದರೆ ನೀವೀಗ ರೋಡ್ ಸೈಡ್ ವರ್ಕ್ ಮಾಡ್ತಾರೆ, ನೈಟ್ ವರ್ಕ್ ಮಾಡುವವರು, ಅಂದರೆ ಹೈವೇ ಇಲ್ಲಲ್ಲ ವರ್ಕ್ ಮಾಡುವಾಗ ಹಾಕಿರ್ತಾರೆ, ಅದು ಯೂಸ್ ಮಾಡ್ತಾರೆ. ಯೂಸ್ ಮಾಡೋದು ಈಗ ತೋರಿಸ್ತೀನಿ. ಲಾಕ್ ಟೈಪ್ ಇರ್ತದೆ, ಯೂಸ್ ಮಾಡ್ಬೋದು. ಇದು ನೋಡ್ಬೋದು. ಇದು ನಾವೀಗ ನೈಟ್ ಟೈಮಲ್ಲಿ ನಾವೀಗ ಯೂಸ್ ಮಾಡುವಾಗ ಇದಕ್ಕೆ ರೇಡಿಯಂ ಟೈಪ್ ಬರ್ತದೆ. ಅಂದರೆ ಈಗ ವೆಹಿಕಲಿಂದ ಬಂದ ಲೈಟ್ ಇರ್ಬೋದು, ಲೈಟ್ ಇದಕ್ಕೆ ಬಿದ್ದು ರಿಫ್ಲೆಕ್ಟ್ ಆಗ್ತದೆ, ನೋಡ್ಬೋದು. ಇಲ್ಲೆಲ್ಲ ಇದೆ, ಇಲ್ಲಿ ಬ್ಯಾಕ್ ಸೈಡ್ ಇದೆ ರೇಡಿಯಂ, ಈ ಸೈಡ್. ನೆಕ್ಸ್ಟ್ ನಾನು ಹೇಳ್ತಿರೋದು ಈಗ ಇದು ಹಾರ್ನೆಸ್. ಅಂದರೆ ಇದಕ್ಕೆ ನಾವೀಗ ಅಂದರೆ ಬಿಲ್ಡಿಂಗ್ ಅಬೋ ಅಂದರೆ ಹೈಟಲ್ಲಿ ತುಂಬ ಹೈಟಲ್ಲಿ ವರ್ಕ್ ಮಾಡ್ತಿರ್ತೇವೆ. ಅಂದರೆ ತುಂಬ ಹೈಟಲ್ಲಿ ವರ್ಕ್ ಮಾಡುವಾಗ ಇದನ್ನು ಹಾಕ್ಬೋದು, ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನು ಹಾಕ್ಬೋದು, ಹೀಗೆ ಹಾಕ್ಬೋದು. ಹಾಕಿದ ಮೇಲೆ ನೆಕ್ಸ್ಟು ಇದಕ್ಕೆ ಯೂಸ್ ಮಾಡುವಂಥದ್ದು ಅಂದರೆ ಇದು ಸಪೋರ್ಟಿಗಾಗಿ
ಸಪೋರ್ಟಿಂಗ್ ಅಂದರೆ ನೋಡ್ಬೋದು ಇದಕ್ಕೆ ಲಾಕ್ ಟೈಪ್ ಇರ್ತದೆ. ಇದನ್ನ ಹೀಗಾಗಿ ಲಾಕ್ ಮಾಡೋದು ಅಷ್ಟೇ.